ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ದೇಶದ ಸೇನಾ ಮುಖ್ಯಸ್ಥನನ್ನು ಅದೇ ದೇಶದ ಜನ ಫ್ರಾಡ್ ಅಂತ ಕರೆಯೋದನ್ನೆಲ್ಲಾದರೂ ಕೇಳಿದಿರಾ? ಅದನ್ನು ಪಾಕಿಸ್ತಾನದ ಜನ ಮಾಡ್ತಾ ಇದ್ದಾರೆ. ಭಾರತದ ಜೊತೆಗಿನ ಸಂಘರ್ಷಕ್ಕೆ ಕಾರಣನಾದವನು, ಕಾದಾಡೋದಕ್ಕೆ ವಾಯುಪಡೆಯನ್ನು ಬಿಟ್ಟು ಸುಮ್ಮನೆ ಫೀಲ್ಡ್ ಮಾರ್ಷಲ್ ಅನ್ನು ಪಟ್ಟ ಕಿತ್ಕೊಂಡವನು, ಏನೂ ಮಾಡದೆ ಬಂಕರಲ್ಲಿ ಬಚ್ಚಿಟ್ಕೊಂಡು ಸಂಘರ್ಷ ಮುಗಿದ ನಂತರ ಪಾಕಿಸ್ತಾನದ ತುಂಬಾ ಬ್ಯಾನರ್ ಕಟ್ಟಿಸ್ಕೊಂಡು ಮಿಂಚಿ ಮೆರೆದಾಡಿದ್ದ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಈಗ ಅಮೆರಿಕಾದ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ ಅಲ್ಲಿ ಬಿಲ್ ಬೋರ್ಡ್ ಅಲ್ಲಿ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ. ಆದರೆ ಅಲ್ಲಿ ಪಾಕಿಸ್ತಾನದಲ್ಲಿ ಹಾಕಿದ ಹಾಗೆ ಅವನನ್ನು ಹೊಗಳಿ ಬಿಲ್ ಬೋರ್ಡ್ ಹಾಕಿಲ್ಲ, ಬದಲಿಗೆ ಫ್ರಾಡ್ ಮಾಸ್ಟರ್, ಲಯರ್ ಅಂತೆಲ್ಲ ಹೇಳುವ ಡಿಜಿಟಲ್ ಬೋರ್ಡ್ ಟೈಮ್ಸ್ ಸ್ಕ್ವೇರ್ ಅಲ್ಲಿ ಕಾಣಿಸ್ಕೊಂಡಿದೆ. ಪಾಕಿಸ್ತಾನದಲ್ಲಿ ನಿಜ ಹೇಳೋದಕ್ಕೆ ಸಾಧ್ಯವಾಗದ ಜನ ಅದನ್ನು ಅಮೆರಿಕಾದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಪಾಕ್ ನಿಯೋಗ ಅಮೆರಿಕ ಪ್ರವಾಸದಲ್ಲಿರುವಾಗಲೇ ಸೇನಾ ಮುಖ್ಯಸ್ಥ, ಪಾಕಿಸ್ತಾನದ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿಯನ್ನ ಹೊಗಳಿರುವ ಬೋರ್ಡು ಟೈಮ್ಸ್ ಸ್ಕ್ವೇರ್ ಅಲ್ಲಿ ಕಾಣಿಸ್ಕೊಂಡಿದೆ. ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದ ಕೂಡಲೇ ಅಮೆರಿಕ ಓಡೋಡಿ ಬಂದು ಕದನ ವಿರಾಮಕ್ಕೆ ಭಾರತದ ಜೊತೆ ಯಾಕೆ ಮಾತಾಡ್ತು ಅನ್ನೋ ಪ್ರಶ್ನೆಗಳಿಗೆ ಪಾಕಿಸ್ತಾನದ ಪತ್ರಕರ್ತ ಹಾಗೂ ರಕ್ಷಣಾ ವಿಶ್ಲೇಷಕರೊಬ್ಬರ ಹೇಳಿಕೆಯೊಂದು ಉತ್ತರವನ್ನು ಕೊಡ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಅಮೆರಿಕ ಹಿತಾಸಕ್ತಿ ಏನು? ಟೈಮ್ಸ್ ಸ್ಕ್ವೇರ್ ಅಲ್ಲಿ ಪಾಕ್ ಸೇನಾ ಮುಖ್ಯಸ್ಥನ ಗುಣಗಾನ ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ರಕ್ಷಣಾ ವಿಶ್ಲೇಷಕ ಇಮ್ತಿಯಾಜ್ ಗುಲ್ ಅವರ ಹೇಳಿಕೆಯೊಂದು ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆತ ಅದರಲ್ಲಿ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಏರ್ ಬೇಸ್ಗೆ ಅಮೆರಿಕಾದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಬರ್ತಾ ಇದ್ವು. ಅಲ್ಲಿ ಏನು ಬರ್ತಾ ಇದೆ, ಏನು ಹೋಗ್ತಾ ಇದೆ, ಏನಾಗ್ತಾ ಇದೆ, ಯಾರು ಬರ್ತಾ ಇದ್ದಾರೆ, ಯಾಕೆ ಬರ್ತಾ ಇದ್ದಾರೆ, ಇದು ಯಾವುದನ್ನು ಗಮನಿಸುವುದಕ್ಕೆ ಕೂಡ ಪಾಕಿಸ್ತಾನದ ಸೇನೆಗಾಗ್ಲಿ ವಾಯುಪಡೆಯ ಅಧಿಕಾರಿಗಳಿಗಾಗ್ಲಿ ಅವಕಾಶ ಮತ್ತು ಅನುಮತಿ ಎರಡೂ ಇರಲಿಲ್ಲ. ಕೆಲವರನ್ನ ಬಿಟ್ರೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಬೇರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಒಮ್ಮೆ ವಾಯುಪಡೆಯ ಅಧಿಕಾರಿಯೊಬ್ಬರು ಅಮೆರಿಕಾದ ಸಿಬ್ಬಂದಿಯನ್ನ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರು. ಅದಕ್ಕೆ ಆ ಅಮೆರಿಕಾದ ಅಧಿಕಾರಿ, ಇದು ಅಮೆರಿಕಾದ ಸರಕು, ಈ ಬಗ್ಗೆ ನೀನು ಕೇಳೋ ಹಾಗಿಲ್ಲ, ಇಲ್ಲಿಂದ ತೊಲಗು ಅಂತ ಪಿಸ್ಟಲ್ ತೋರಿಸಿ ಹೆದರಿಸಿದ್ದ ಅಂತ ಗುಲ್ಲಾ ವಿಡಿಯೋದಲ್ಲಿ ಹೇಳ್ತಾರೆ. हमारे एयरफोर्स के अफसरान ने कुछ पूछने की कोशिश की. जब शक हुआ तो उन्होंने पूछा कि है क्या, तो उसने कहा कि सॉरी हम आपको ये नहीं बता सकते, तो हमारा अमेरिका का सामान है. थोड़ी सी मुजामत की तो अमेरिकी मुहाफिज ने या मरीन ने पिस्तौल निकाल लिया. ಗೆಳೆಯರೆ, ನೂರ್ ಖಾನ್ ಬೇಸ್ ಅಂದ್ರೆ ಯಾವುದು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ರಾವಲ್ಪಿಂಡಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿನ ಈ ಏರ್ ಬೇಸ್ ಮೇಲೆ ಮೊನ್ನೆ ಭಾರತ ಪ್ರಿಸಿಷನ್ ಸ್ಟ್ರೈಕ್ ಮಾಡ್ತು. ನಮ್ಮ ಬ್ರಹ್ಮೋಸ್ ಮಿಸೈಲು ಹಾಗೂ ಹಾರ್ಪಿ ಡ್ರೋನುಗಳ ಹೊಡೆತಕ್ಕೆ ಆ ಏರ್ ಬೇಸ್ ಅಲ್ಲಿ ನಿಲ್ಲಿಸಿದ್ದ ಪಾಕಿಸ್ತಾನದ C-130 ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ, ಅದು ಕೂಡ ಅಮೆರಿಕಾಗೆ ಸೇರಿದ್ದು ಅಂತ ಹೇಳ್ತಾರೆ. ಹಾಗೆ IL-78 ಮಿಡ್ ಏರ್ ರಿಫ್ಯೂಲರ್ ಸೇರಿದಂತೆ ಒಂದಷ್ಟು ವಿಮಾನಗಳು ನಾಶ ಆದವು ಅಂತ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ. ಅದಕ್ಕಿಂತ ಹೆಚ್ಚಾಗಿ ಆ ಏರ್ ಬೇಸ್ನ ನಿರ್ದಿಷ್ಟ ಪ್ರದೇಶದಲ್ಲಿ ಭಾರತದ ಮಿಸೈಲ್ ಬಿದ್ದಿರುವ ಗುರುತೊಂದು ಸ್ಯಾಟಲೈಟ್ ಇಮೇಜ್ ಅಲ್ಲಿ ಕಾಣ್ತಾ ಇತ್ತು. ಅದು ಹ್ಯಾಂಗರ್ ಅಲ್ಲ, ಯುದ್ಧ ವಿಮಾನವನ್ನು ನಿಲ್ಲಿಸಿದ್ದ ಜಾಗ ಅಂತೂ ಅಲ್ವೇ ಅಲ್ಲ. ಬಯಲಿನಂತೆ ಕಾಣುವ ಅಲ್ಲಿ ಮಿಸೈಲ್ನಿಂದ ಉಂಟಾದ ದೊಡ್ಡ ಕುಳಿಯೊಂದು ಸ್ಯಾಟಲೈಟ್ ಇಮೇಜ್ ಅಲ್ಲಿ ಕಾಣಿಸ್ಕೊಳ್ತು. ಅಲ್ಲಿ ಯಾಕೆ ಭಾರತ ದಾಳಿ ಮಾಡ್ತು ಅನ್ನೋದು ಸಾಕಷ್ಟು ಜನರ ಕುತೂಹಲಕ್ಕೆ ಕಾರಣವಾಗಿದ್ದು ಮಾತ್ರ ಅಲ್ಲ, ಆ ಬಯಲು ಪ್ರದೇಶದ ತರ ಕಾಣ್ತಾ ಇರೋ ಜಾಗದ ಅಡಿಯಲ್ಲಿ ನೆಲಮಾಳಿಗೆ ಇದೆ, ಅದರಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇಡಲಾಗಿತ್ತು. ಹೀಗಾಗಿನೇ ಆ ಜಾಗದ ಮೇಲೆ ಭಾರತದ ಮಿಸೈಲ್ ಬಿದ್ದಿದೆ ಅಂತ ಕೂಡ ಸಾಕಷ್ಟು ತಜ್ಞರು ಅನುಮಾನ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಭಾರತ ಬಳಸಿದ ಬ್ರಹ್ಮೋಸ್ ಮಿಸೈಲು ಎಲ್ಲಿಗೋ ಗುರಿ ಇಟ್ಟರೆ ಇನ್ನೆಲ್ಲೂ ಬೀಳೋ ಥರದ್ದಂತೂ ಅಲ್ಲ. 10 ಮೀಟರ್ ಆ ಕಡೆ ಈ ಕಡೆ ಬಿದ್ದಿದೆ ಅಂದ್ಕೊಳ್ಳೋದಕ್ಕೆ ಭಾರತ GPS ಅನ್ನು ಬಳಸಿಲ್ಲ, ನಾವಿಕ್ ಅನ್ನು ಬಳಕೆ ಮಾಡಿದೆ. ಇನ್ನು ಸೆಂಟಿಮೀಟರ್ ಹೆಚ್ಚು ಕಡಿಮೆ ಆಗದೆ ಈ ಬಾರಿ ನಿಖರವಾಗಿ ಮಿಸೈಲ್ಗಳು ಗುರಿ ಮುಟ್ಟಿವೆ. ಇನ್ನು ಸುಮ್ಮನೆ ಒಂದು ಇರಲಿ ಅಂತ ಹಾಕಿಬಿಡೋದಕ್ಕೆ ಬ್ರಹ್ಮೋಸ್ ಮಿಸೈಲ್ನ ಬೆಲೆ ಕೂಡ ಕಡಿಮೆ ಏನಲ್ಲ. ಇದೆಲ್ಲವನ್ನ ಗಮನಿಸಿ ನೋಡಿದಾಗ ಆ ಸ್ಥಳ ಭಾರತದ ಗುರಿಗಳ ಪೈಕಿ ಒಂದಾಗಿತ್ತು. ಅಲ್ಲಿ ಏನೋ ಇತ್ತು, ಅದಕ್ಕೇನೆ ಭಾರತ ಅದರ ಮೇಲೆ ದಾಳಿ ಮಾಡಿದೆ ಅಂತ ಅನ್ನಿಸದೇ ಇರೋದಿಲ್ಲ. ಇನ್ನು ಈ ನೂರ್ ಖಾನ್ನ ಬೆನ್ನಲ್ಲೇ ಕಿರಾಣ ಬೆಟ್ಟದ ಬುಡಕ್ಕೆ ಕೂಡ ಭಾರತದ ಮಿಸೈಲುಗಳು, ಡ್ರೋನುಗಳು ನುಗ್ಗಿದ್ವು ಅಂತ ಹೇಳಲಾಯಿತು. ಆದರೆ ಅದನ್ನ ಭಾರತೀಯ ವಾಯುಪಡೆ ಖಚಿತಪಡಿಸಲಿಲ್ಲ. ಇನ್ನು ಪಾಕಿಸ್ತಾನ ಬಿಡುಗಡೆ ಮಾಡಿದ ಡೋಸಿಯರ್ ಅಲ್ಲಿ ಕೂಡ ಈ ಕಿರಾಣದ ಹೆಸರಿಲ್ಲ. ಆದರೆ ಭಾರತ ಹೇಳಿದ ಸ್ಥಳಗಳಲ್ಲದೆ ಕೂಡ ಇನ್ನೂ 7 ಸ್ಥಳಗಳ ಪಟ್ಟಿಯನ್ನ ಪಾಕಿಸ್ತಾನ ಕೊಟ್ಟಿದೆ. ಅದು ಮೊದಲ ದಿನ ಅಂದರೆ ಉಗ್ರ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ಡ್ರೋನುಗಳು ಹೋಗಿ ಅಟ್ಯಾಕ್ ಮಾಡಿದ ಸ್ಥಳಗಳ ಪಟ್ಟಿ. ಆದರೆ ನೂರ್ ಖಾನ್ ಇದೆ ನೋಡಿ, ಅದರ ಮೇಲೆ ದಾಳಿ ಆದ ಕೂಡಲೇ ಪಾಕಿಸ್ತಾನ ಬೆಚ್ಚಿಬಿತ್ತು. ಅಷ್ಟೇ ಅಲ್ಲ, ಅಲ್ಲಿವರೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗಿದ್ದ ಅಮೆರಿಕ ಕೂಡ ಥಟ್ ಅಂತ ತನ್ನ ದನಿಯನ್ನ ಬದಲಿಸಿಬಿಡ್ತು.
ಗೆಳೆಯರೆ, ನಿಮಗೆ ನೆನಪಿರಬೇಕು, ಪಹಲ್ಗಾಮ್ ದಾಳಿ ಆದಾಗ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತದಲ್ಲೇ ಇದ್ರು. ಆತನ ಪತ್ನಿ ಉಷಾ ವ್ಯಾನ್ಸ್, ಮಕ್ಕಳು ಎಲ್ಲ ಭಾರತ ಪ್ರವಾಸಕ್ಕೆ ಬಂದಿದ್ರು. ವ್ಯಾನ್ಸ್ ಯಥಾ ಪ್ರಕಾರ ಕಣ್ಣಿಗೆ ಸುರ್ಮಾ ಗಿರ್ಮಾ ಹಚ್ಕೊಂಡು ಭಾರತದ ಪ್ರವಾಸಿ ತಾಣಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದ ಹೊತ್ತಲ್ಲೇ ಪಹಲ್ಗಾಮ್ನ ದಾಳಿ ನಡೆಯಿತು. ಈ ದಾಳಿ ಅಮೆರಿಕ ಉಪಾಧ್ಯಕ್ಷನ ಭಾರತ ಭೇಟಿಯನ್ನೇನೂ ಮೊಟಕು ಮಾಡಲಿಲ್ಲ. ಇಲ್ಲಿ ಹೀಗೆ ಭಾರತದ ಪ್ರವಾಸವನ್ನ ಮುಗಿಸ್ಕೊಂಡು ವ್ಯಾನ್ಸ್ ಅಮೆರಿಕಾಗೆ ಹೋದ ನಂತರ ಕೂಡ ಅಲ್ಲಿನ ಮಾಧ್ಯಮಗಳ ಜೊತೆ ಮಾತಾಡ್ತಾ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಆ ಎರಡು ದೇಶಗಳಿಗೆ ಸಂಬಂಧಪಟ್ಟಿದ್ದು, ನಾವದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನೋ ಅರ್ಥದಲ್ಲೇ ವ್ಯಾನ್ಸ್ ಮಾತಾಡಿದ್ರು. ಆದ್ರೆ ನೂರ್ ಖಾನ್ ಹಾಗೂ ಸರ್ವೋದಾ ಏರ್ ಬೇಸ್ಗಳ ಮೇಲೆ ಭಾರತದ ದಾಳಿ ನಡೀತಿದ್ದ ಹಾಗೆ ಅಮೆರಿಕದ ದನಿನೇ ಬದಲಾಗಿ ಹೋಯ್ತು. ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ಗೆ ಫೋನ್ ಮಾಡಿದ್ರು. ಆನಂತರ ಪಾಕಿಸ್ತಾನದ DGMO ಭಾರತದ DGMO ಜೊತೆ ಮಾತಾಡ್ದ. ಕದನ ವಿರಾಮದ ಮಾತುಕತೆಗಳು ಶುರು ಆದವು. ಹಾಗಾದ್ರೆ ನೂರ್ ಖಾನ್ ಮೇಲೆ ನಡೆದ ದಾಳಿ ಅಮೆರಿಕದ ಮಧ್ಯಸ್ಥಿಕೆಗೆ ಕಾರಣ ಆಯ್ತಾ? ಆ ಏರ್ ಬೇಸ್ ಮೇಲಿನ ಸಂಪೂರ್ಣ ಹಿಡಿತ ಅಮೆರಿಕದ ಕೈಯಲ್ಲಿತ್ತ? ಭಾರತ ಹೊಡೆದದ್ದು ಪಾಕಿಸ್ತಾನದಲ್ಲಿನ ಅಮೆರಿಕ ಏರ್ ಬೇಸ್ ಅನ್ನ? ಈಗ ಇಂಥ ಅನುಮಾನಗಳನ್ನು ಹೆಚ್ಚು ಮಾಡ್ತಾ ಇರೋದು ಗುಲ್ ಮಾತಾಡಿರೋ ವಿಡಿಯೋ. ಇಲ್ಲಿ ಅಮೆರಿಕ ಹಾಗೂ ಪಾಕಿಸ್ತಾನದ ನಡುವಿನ ಸೇನಾ ಸಹಭಾಗಿತ್ವ ಅನ್ನೋದು ಗೌಪ್ಯ ವಿಷಯ ಅಲ್ಲ. ಏಷ್ಯಾದಲ್ಲಿ ತನ್ನ ಪ್ರಭಾವ ಮತ್ತು ಅಸ್ತಿತ್ವವನ್ನು ಇಟ್ಟುಕೊಳ್ಳೋದಕ್ಕೆ ಅಮೆರಿಕ ಪಾಕಿಸ್ತಾನವನ್ನು ಈ ಹಿಂದಿನಿಂದಲೂ ಬಳಸ್ಕೊಳ್ತಾ ಇದೆ. ಆಫ್ಘನ್ ಯುದ್ಧದ ಕಾಲದಲ್ಲಿ ಆರಂಭವಾದ ಈ ಸಂಬಂಧ ಆಫ್ಘನ್ ಸಮಸ್ಯೆನೇ ಮುಗಿದ ನಂತರ ಕೂಡ ಮುಂದುವರಿಯೋದಕ್ಕೆ ಕಾರಣ ಪಾಕಿಸ್ತಾನದಲ್ಲಿ ಅಮೆರಿಕದ ಅಣ್ವಸ್ತ್ರಗಳಿರೋದು ಅನ್ನೋ ಅನುಮಾನ ಕೂಡ ಇಲ್ಲಿದೆ. ಇಲ್ಲಿ ಪಾಕಿಸ್ತಾನ ಚೈನಾ ಜೊತೆ ವಿಪರೀತ ದೋಸ್ತಿ ಮಾಡ್ಕೊಂಡಿದೆ. ಚೈನಾದ ಹೂಡಿಕೆಗಳು ಪಾಕಿಸ್ತಾನದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇವೆ. ಪಾಕಿಸ್ತಾನದ ಬತ್ತಳಿಕೆಯಲ್ಲಿ ಚೈನಾದ ಆಯುಧಗಳಿವೆ. ಚೈನಾಗೂ ಅಮೆರಿಕಾಗೂ ಮಧ್ಯೆ ಹಸಿ ಹುಲ್ಲು ಹಾಕಿದ್ರೆ ಅದು ಕೂಡ ಧಗ್ಗಂತ ಹೊತ್ಕೊಳ್ಳುವಷ್ಟು ದ್ವೇಷ ಇದೆ. ಇಷ್ಟಾದರೂ ಅಮೆರಿಕ ಪಾಕಿಸ್ತಾನದ ನೆರವಿಗೆ ಸದಾ ಯಾಕೆ ನಿಲ್ತಾ ಬರ್ತಾ ಇದೆ? ಪಾಕಿಸ್ತಾನಕ್ಕೆ ಈ ಟ್ರಂಪ್ ಆಡಳಿತ ಕೂಡ ಕಳೆದ ಫೆಬ್ರವರಿಯಲ್ಲಿ F-16ಗಳ ಮೇಂಟೆನೆನ್ಸ್ಗೆ ಅಂತ $400 ಮಿಲಿಯನ್ ಹಣವನ್ನು ಸ್ಯಾಂಕ್ಷನ್ ಮಾಡಿತು. FATFನ ಗ್ರೇ ಲಿಸ್ಟ್ನಿಂದ ಪಾಕಿಸ್ತಾನವನ್ನು ಹೊರಗೆ ತಗೊಂಡು ಬಂದಿದ್ದು ಅಮೆರಿಕ. ಭಾರತದ ಜೊತೆಗೆ ಸಂಘರ್ಷಕ್ಕೆ ನಿಂತ ನಂತರ ಕೂಡ ಪಾಕಿಸ್ತಾನಕ್ಕೆ IMF ಮೂಲಕ $1 ಬಿಲಿಯನ್ ಮಂಜೂರಾಗುವ ಹಾಗೆ ನೋಡಿಕೊಂಡಿದ್ದು ಅಮೆರಿಕಾನೇ. ಈಗ ವಿಶ್ವ ಬ್ಯಾಂಕ್ $40 ಬಿಲಿಯನ್ ಹಣವನ್ನು ಪಾಕಿಸ್ತಾನದಲ್ಲಿ ವಿವಿಧ ಹಂತಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಒಪ್ಪಿದೆ. ಇದು ಮುಂದಿನ 10 ವರ್ಷಗಳ ಕಾಲ ನಡೆಯುತ್ತೆ. ನೋಡಿಕೊಂಡು ಮಾಡ್ತಾರೆ, ಕಂಡೀಷನ್ನುಗಳು ಅಪ್ಲೈ ಆಗುತ್ತವೆ. ಹೀಗೆಲ್ಲ ಏನೇ ಹೇಳಿದ್ರು ವಿಶ್ವ ಬ್ಯಾಂಕ್ ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ಹೂಡಿಕೆಗಳನ್ನು ಘೋಷಣೆ ಮಾಡ್ತಾ ಇದೆ ಅಂದರೆ ಅಲ್ಲಿ ಅಮೆರಿಕದ ಒತ್ತಾಸೆ ಇಲ್ಲದೆ ಮಾಡುತ್ತಾ? ಪಾಕಿಸ್ತಾನ ಚೈನಾ ಜೊತೆ ಎಷ್ಟೇ ದೋಸ್ತಿ ಮಾಡಿದರೂ ಅಮೆರಿಕ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಸಹಾಯವನ್ನು ಯಾಕೆ ಮಾಡುತ್ತೆ? ಅದಕ್ಕೆ ಕಾರಣ ಪಾಕಿಸ್ತಾನದ ಏರ್ ಬೇಸುಗಳು ಹಾಗೂ ಆಯಕಟ್ಟಿನ ಜಾಗಗಳನ್ನು ಅಮೆರಿಕ ಬಳಕೆ ಮಾಡಿಕೊಳ್ಳೋದಕ್ಕೆ ಎರಡೂ ದೇಶಗಳ ನಡುವಿನ ರಹಸ್ಯ ಒಪ್ಪಂದಗಳು. ಗೆಳೆಯರೆ, ನಮ್ಮ ಹತ್ರ ಅಣ್ವಸ್ತ್ರಗಳಿವೆ ಅಂತ ಪಾಕಿಗಳು ಆಗಾಗ ಹೇಳ್ಕೊಳ್ತಲೇ ಇರ್ತಾರೆ ಅಲ್ವಾ? ಅವು ಕೂಡ ಪಾಕಿಗಳ ಅಣ್ವಸ್ತ್ರಗಳಲ್ಲ, ಅಮೆರಿಕ ಅಲ್ಲಿಟ್ಟಿರೋ ಅಣುಸಿಡಿತಲೆಗಳು. ಹೀಗೆ ನಾನಾ ದೇಶಗಳಲ್ಲಿ ಅಮೆರಿಕ ಸಾಕಷ್ಟು ಅಣುಸಿಡಿತಲೆಗಳನ್ನು ಸ್ಟೋರ್ ಮಾಡಿಟ್ಟಿದೆ. ಅದರ ಪೈಕಿ ಪಾಕ್ ಕೂಡ ಒಂದು. ಅಂಥ ಆಯಕಟ್ಟಿನ ಜಾಗಗಳ ಪೈಕಿ ಈ ನೂರ್ ಖಾನ್, ಅದರ ಪಕ್ಕದಲ್ಲೇ ಇರೋ ಕಿರಾಣಗಳು ಕೂಡ ಸೇರಿಕೊಂಡಿವೆ. ಆ ಕಾರಣಕ್ಕೆ ನೂರ್ ಖಾನ್ಗೆ ಆಗಾಗ ಅಮೆರಿಕದ ವಿಮಾನಗಳು ಬಂದು ಹೋಗುತ್ತಾ ಇದ್ವು. ಆ ಏರ್ ಬೇಸ್ನ ಹಿಡಿತ ಅಮೆರಿಕದ ಕೈಯಲ್ಲಿದೆ ಅನ್ನೋ ಪತ್ರಕರ್ತ ಗುಲ್ ಮಾತಿಗೆ ಈಗ ವಿಪರೀತ ಮಹತ್ವ ಸಿಗ್ತಾ ಇದೆ. ಗೆಳೆಯರೆ, ಈ ವಿಷಯಗಳು ಒಂದೊಂದಾಗಿ ಹೊರಬರ್ತಾ ಇದ್ರೆ ಪಾಕಿಸ್ತಾನದ ಜನ ನಿಧಾನವಾಗಿ ಸೇನೆಯ ವಿರುದ್ಧ ಮತ್ತೆ ಅಸಮಾಧಾನಗೊಳ್ತಾ ಇದ್ದಾರೆ. ಈ ನಡುವೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ವಿರುದ್ಧ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತೆ ಬೆಂಕಿ ಕಾರೋದಕ್ಕೆ ಶುರು ಮಾಡಿದ್ದಾರೆ. ISI ಮುಖ್ಯಸ್ಥನ ಹುದ್ದೆಯಿಂದ ಈ ಆಸಿಮ್ನನ್ನ ವರ್ಗ ಮಾಡಿದ್ದಕ್ಕೆ ಆತ ನನ್ನ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ, ಅದಕ್ಕಾಗಿ ನಮ್ಮ ಮೇಲೆ ದ್ವೇಷ ತೀರಿಸ್ಕೊಳ್ತಾ ಇದ್ದಾನೆ ಅಂತ ಇಮ್ರಾನ್ ಆರೋಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮೊನ್ನೆ ಅಮೆರಿಕದ ಟೈಮ್ ಸ್ಕ್ವೇರ್ ಅಲ್ಲಿ ಇಂಥದ್ದೊಂದು ಡಿಜಿಟಲ್ ಬಿಲ್ ಬೋರ್ಡ್ ಕಾಣಿಸ್ಕೊಂಡಿದೆ. ಇದು ಅತಿ ಹೆಚ್ಚು ಜನ ಓಡಾಡುವ ಸ್ಥಳ.
ಇಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಅಧ್ಯಕ್ಷ ಜರ್ದಾರಿ, ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮುಂತಾದವರನ್ನ ಹೀಯಾಳಿಸಿ ನಿಂದಿಸಿ ಒಂದು ಡಿಜಿಟಲ್ ಬೋರ್ಡ್ ಅನ್ನ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಈ ಫೀಲ್ಡ್ ಮಾರ್ಷಲ್ ನನ್ನ ಮರ್ಯಾದೆ ಕೊಟ್ಟು ಫೀಲ್ಡ್ ಮಾರ್ಷಲ್ ಅಂತನಾದ್ರೂ ಕರೆದ್ವಿ, ಆದ್ರೆ ಇಲ್ಲಿ ನೋಡಿ ಫ್ರಾಡ್ ಮಾರ್ಷಲ್, ಲಯರ್ ಅಂತೆಲ್ಲ ಈ ಬೋರ್ಡ್ ಮೇಲೆ ಬರೆಯಲಾಗಿದೆ. ಇನ್ನು ಜರ್ದಾರಿ ಹಾಗೂ ಶರೀಫ್ ಇಬ್ಬರನ್ನು ಕ್ರೂಕ್ಸ್ ಅಂತ ಕರೆಯಲಾಗಿದೆ. ಇದನ್ನ ಹಾಕಿರೋದು ಭಾರತನೋ ಭಾರತೀಯರು ಅಲ್ಲ, ಅಮೆರಿಕಾದಲ್ಲಿ ನೆಲೆಸಿರುವ ಪಾಕಿಸ್ತಾನದ ಜನ ಹಾಕಿರುವ ಬೋರ್ಡ್ ಇದು. ಅದರಲ್ಲೂ ಇಮ್ರಾನ್ ಖಾನ್ ಬೆಂಬಲಿಗರಿದ್ದಾರೆ ನೋಡಿ, ಅವರು ಇಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮತ್ತು ಈಗಿನ ಆಡಳಿತದ ಮರ್ಯಾದೆಯನ್ನ ಈ ಡಿಜಿಟಲ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈಗ ಈ ಲೂಸರ್ ಅನ್ನೋ ಬೋರ್ಡು ಅಮೆರಿಕಾದಲ್ಲಿ ಬಿದ್ದಿದೆ, ಅದನ್ನ ಇಮ್ರಾನ್ ಖಾನ್ ಕಡೆಯವರು ಹಾಕಿದ್ದಾರೆ. ಮತ್ತೊಂದು ಕಡೆ ಸಿಪೆಕ್ ಹೆದ್ದಾರಿ ಪಾಕಿಸ್ತಾನದಲ್ಲಿ ಬಂದ್ ಆಗಿದೆ. ಒಂದು ಕಡೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಗಿಲ್ಗಿಟ್ ಬಾಲ್ಟಿಸ್ತಾನದ ಜನ ಹೆದ್ದಾರಿಯನ್ನ ಬಂದ್ ಮಾಡಿದ್ರೆ, ಮತ್ತೊಂದು ಕಡೆ ಬಲೂಚ್ ಪಡೆಗಳು ಗ್ವದಾರ್ ಹಾದಿಯನ್ನ ಬಂದ್ ಮಾಡಿವೆ. ಚೈನಾ ಪಾಕಿಸ್ತಾನದ ಸೇನೆಯ ವಿರುದ್ಧ ಕೊತ್ತ ಕುದಿಯೋದಕ್ಕೆ ಶುರು ಮಾಡಿದೆ. ಆದರೆ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ ಮಾತ್ರ ಪಾಕಿಸ್ತಾನದ ಉಗ್ರರ ಜೊತೆ ದಾವತ್ ಮಾಡ್ಕೊಂಡು ಭಾರತಕ್ಕೆ ಮತ್ತೆ ಹೇಗೆ ಕಾಟ ಕೊಡಬಹುದು ಅನ್ನೋದನ್ನ ಪ್ಲಾನ್ ಮಾಡ್ತಾ ಕೂತಿದ್ದಾನೆ. ಇದು ಗೆಳೆಯರೆ ಪಾಕಿಸ್ತಾನದ ಹಣೆ ಬರಹ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.